ಅಪಘಾತ ಮಾಡಿರುವ ಡ್ರೈವರ್ಗಳೇ ಪದೇ ಪದೇ ಅನಾಹುತಕ್ಕೆ ಕಾರಣ ಆಗ್ತಾ ಇದ್ದಾರಾ? ಇದೊಂದು ಪ್ರಶ್ನೆ ಕಾಣ್ತಾ ಇದೆ. ಜನಸಾಮಾನ್ಯರ ಜೀವವನ್ನ ತೆಗೆಯದಂತೆ ಸಾರಿಗೆ ಇಲಾಖೆ ತಗೊಂಡಿರೋ ಕ್ರಮಗಳಾದ್ರೂ ಏನು? ಹಾಗಾದ್ರೆ ಯಾವ ಡ್ರೈವರ್ ಹೆಂಗ್ ಡ್ರೈವಿಂಗ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿನೇ ಇಲ್ವಾ? ರ್ಯಾಶ್ ಡ್ರೈವಿಂಗ, ಒಂದು ನೆಗ್ಲಿಜೆನ್ಸಿ ಡ್ರೈವಿಂಗ, ಇದ್ಯಾವುದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ವಾ? ಮುಗ್ಧ ಜೀವಗಳು ಬಲಿ ಆಗ್ತಲೇ ಇದೆ. ಇದಕ್ಕೆ ಕಾರಣರಾದ ಚಾಲಕರ ಮೇಲೆ ಕ್ರಮ ಯಾವಾಗ ತಗೊಳ್ತೀರಿ? ಯಾಕೆ ತಗೊಳ್ತಾ ಇಲ್ಲ? ಯಾರದ್ದೇ ಜೀವ ಬಲಿಯಾದ್ರೂ ಕೂಡ ಅಲ್ಲಿ ಪರಿಹಾರ ಅನ್ನೋದು ಒಂದೇನೆ. ಕೊನೆ 5 ಲಕ್ಷ 10 ಲಕ್ಷ ಬಿಸಾಡ್ತೀನಿ ಅಂದ್ರೆ ಬಿಟ್ರೆ ಆ ಜೀವ ಬರುತ್ತೇನ್ರಿ? ಆ ತಾಯಿ ಈಗ ಗೋಳಾಡ್ತಾ ಇದ್ಲಲ್ಲ, ಆಕೆಯ ಸರ್ಗೆಗೆ ವಾಪಸ್ ಆ ಮಗುವನ್ನ ಕರ್ಕೊಬಂದು ಹಾಕಿದ್ದೀರಾ ಹೆಣವಾಗಿ? ಈಗ ನಲ್ಲಿ ಚಾಲಕರು ವಹಿಸಬೇಕಾಗಿರೋ ಎಚ್ಚರಿಕೆ ಏನು? ಹೆಂಗಂದ್ರೆ ಹಂಗೆ ಬಸ್ಗಳನ್ನ ನಿಲ್ಸೋದು, ಓಡಿಸೋದು, ಮೈ ಮೇಲೆ ಪ್ರಜ್ಞೆ ಇಲ್ಲದ ರೀತಿಯಲ್ಲಿ ವರ್ತಿಸೋದು, ಪದೇ ಪದೇ ಆಕ್ಸಿಡೆಂಟ್ಗಳಾಗ್ತಾ ಇರೋದು, ಇಷ್ಟೆಲ್ಲ ಆದ್ರೂ ಒಂದೇ ಒಂದು ಸುಧಾರಣೆ ಕ್ರಮ ಈ BMTC ಕಡೆಯಿಂದ ಯಾಕಾಗಿಲ್ಲ? ಅದರಲ್ಲೂ ಈ ವಿದ್ಯುತ್ ಚಾಲಿತ ಅಂದ್ರೆ ಎಲೆಕ್ಟ್ರಿಕ್ ಬಸ್ ಅಂತೀವಲ್ಲ, ಅದು ಬರ್ತಾ ಇದೆಯಾ ಇಲ್ವಾ? ಅದ್ರ ಸೌಂಡೇ ಕೇಳಲ್ಲ. ಅಂದ್ರೆ ಬಿಡಿ, ಅವ್ರು ಹೇಳಿದ್ದಾರೆ ಎಕೋ ಫ್ರೆಂಡ್ಲಿ ಅಂತ, ಈ ಕಡೆ ಸೌಂಡು ಕೇಳಲ್ಲ, ಪರಿಸರಕ್ಕೂ ಕೂಡ ಮಾಲಿನ್ಯ ಆಗಲ್ಲ ಅಂತ. ಪರಿಸರಕ್ಕೆ ಮಾಲಿನ್ಯ ಆಗ್ತಿಲ್ಲ ಸರಿ, ಜೀವಗಳು ಹೋಗ್ತಾ ಇದಾವಲ್ಲ. ವಿದ್ಯುತ್ ಚಾಲಿತ ಬಸ್ ಚಾಲನೆಗೆ ವಿಶೇಷ ತರಬೇತಿಯ ಅಗತ್ಯ ಇತ್ತ ಅಂತ ಚಾಲಕರಿಗೆ ಆರೋಗ್ಯ ತಪಾಸಣೆಯನ್ನ ನಡೆಸಲಾಗ್ತಾ ಇದೆಯಾ? ಶಾಲಾ ಕಾಲೇಜು ಜನದಟ್ಟಣೆಯ ಸ್ಥಳಗಳಲ್ಲಿ ಅನುಭವಿ ಚಾಲಕರಿದ್ದಾರಾ? ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇಲ್ಲ. ಚಾಲಕರುಗಳಿಗೆ ಈಗೊಂದು ಪ್ರಶ್ನೆ ನಾನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದೆ. ಜನದಟ್ಟಣೆ ಸ್ಥಳಗಳಲ್ಲಿ ಅನುಭವಿ ಚಾಲಕರಿದ್ದಾರ ಪ್ರಶ್ನೆ ಸರಿ, ಚಾಲಕರಿಗೆ ಆರೋಗ್ಯ ತಪಾಸಣೆ ನಡೆಸಲಾಗ್ತಾ ಇದೆ ಅಂದ್ರೆ ಯಾವ ಕಾರಣಕ್ಕೆ? ಓಕೆ, ಬಸ್ಗಳು ಹೆಂಗೆ ಅಂದ್ರೆ, ಈಗ ನಾರ್ಮಲ್ ಬಸ್ಗಳು ಇಲ್ಲಿ ತನಕ ನೋಡ್ತಾ ಇದೀವಲ್ಲ, ಇವುಗಳು ಇಲ್ಲಿ ಬ್ರೇಕ್ ಹಾಕಿದ್ರೆ ಇನ್ನು ಸ್ವಲ್ಪ ಮುಂದೆ ಹೋಗಿ ನಿಲ್ಲುತ್ತೆ. ಬಟ್ ಎಲೆಕ್ಟ್ರಿಕ್ ಬಸ್ ಹಂಗಲ್ಲ, ಪಟ್ಟನಂಗೆ ಅಂದ್ರೆ ಅವ್ರುಗಳು ಅದೆಷ್ಟು ನೆಗ್ಲಿಜೆನ್ಸಿ ಮಾಡ್ತಾ ಇದ್ದಾರೆ ಅಂದ್ರೆ, ಇನ್ನೇನು ಇಲ್ಲಿ 2 ವೀಲರ್ ನಿಂತಿರುತ್ತೆ ಮುಂದೆ, 1 ಅಡಿ ಜಾಗ ಕೊಡಲ್ಲ, ಅಲ್ಲಿಗೆ ಹೋಗಿ ಬ್ರೇಕ್ ಹಾಕ್ತಾರೆ. ಇಂತಹ ನೆಗ್ಲಿಜೆನ್ಸಿ ಡ್ರೈವಿಂಗ್ ಆಗಬೇಕಾದ್ರೂ ಕೂಡ ಯಾಕೆ ಕ್ರಮ ತಗೊಳ್ತಾ ಇಲ್ಲೋ ಗೊತ್ತಿಲ್ಲ. ನಾವುಗಳಂತೂ ಸುದ್ದಿ ಹೇಳಿದ್ದನ್ನೇ ಹೇಳ್ತಾ ಇದೀವಿ, ಅವರು ಮಾಡಿದ್ದನ್ನೇ ಮಾಡ್ತಾ ಇದ್ದಾರೆ. ನೋಡಿ, ನಾನು ಹೇಳಿದ್ನಲ್ಲ, ನೀವು ಜನರಿಗೆ ಸೇವೆ ಕಲ್ಪಿಸ್ಕೊಡ್ತಾ ಇದ್ದೀರಾ, ಜನರ ಸಾವಿಗೆ ಕಾರಣರಾಗ್ತಾ ಇದ್ದೀರಾ. BMTC ಅವ್ರು ಗೊತ್ತಾಗ್ತಾ ಇಲ್ಲ. ಒಂದೊಂದೇ ಹೆಣ ಬೀಳಿಸ್ತಾ ಇದ್ದೀರಿ. ಈಗ ಅದೊಂದು ಹೆಣ ಬಿದ್ದಿರೋದಲ್ರಿ, ಇಡೀ ಮನೆಯವ್ರ ಜೀವಂತ ಶವ. ಈಗ ಮಗಳನ್ನ ಕಳ್ಕೊಂಡು 100 ಕನ್ಸು ಕಟ್ಕೊಂಡಿರ್ತಾರೆ. ಯಾವ ಧೈರ್ಯದ ಮೇಲೆ ಬೆಂಗಳೂರಿನಲ್ಲಿ ಮಕ್ಕಳು ಅಥವಾ ದೊಡ್ಡ ಬರೀ ಮಕ್ಕಳು ಸಾವನ್ನಪ್ತಾ ಇಲ್ಲ ಇದರಲ್ಲಿ? ಎಲ್ಲರೂ ಈಗ ಬಸ್ ಹತ್ತಕ್ಕೆ ಹೋಗ್ತಾರೆ, ಇವ್ರು ನೋಡಲ್ಲ, ಬಾಗಿಲನ್ನು ಹಾಕೊಳ್ತಾರೆ, ಮುಂದಕ್ಕೆ ಹೋಗ್ತಾರೆ. ಪರಿಣಾಮ ಚಕ್ರದಡಿ ಸಿಗಾಕೊಂಡು ಸಾಯೋದು. ಮೊನ್ನೆ ಒಂದು ಮಗುವನ್ನು ನೋಡಿದ್ವಿ, ಪಾಪ ತಾಯಿ 2 ವೀಲರ್ನಲ್ಲಿ ಹಿಂದೆ ಮಕ್ಕಳನ್ನು ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾಳೆ. ಆಕೆ ಏನೂ ತಪ್ಪಿಲ್ಲ. ಫಾಸ್ಟಾಗಿ ಬಂದ ಬಸ್ಸು ಡಿಕ್ಕಿ ಹೊಡಿತು. ಆ ಮಗು, ಹಿಂದೆ ಕೂತಿದ್ದಂತಹ ಮಗು ಚಕ್ರದಡಿ ಸಿಗಾಕೊಳ್ತು, ಸಾವನ್ನಪ್ತು. ಇಲ್ಲಿ ಮಗು ಸ್ಕೂಲ್ ಮುಗಿಸ್ಕೊಂಡು ವಾಪಸ್ ಬರ್ತಾ ಇದೆ, ರೋಡ್ನ ಬದಿಯಲ್ಲಿ ನಿಂತ್ಕೊಂಡಿದೆ, ಆ ಕಡೆ ರೋಡ್ ಪಾಸ್ ಮಾಡೋಣ ಅಂತ ಏಕಾಏಕಿ ಬಂದಿದ್ದಾನೆ, ಗುದ್ದಿದ್ದಾನೆ. ಆತ ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಿಲ್ಲ. ಬರ್ತಾನೆ, ಎಲ್ಲಿಗೆ ಹೋಗ್ತಾನೆ? ಮನೆ ಮಠ ಇರುತ್ತಲ್ಲ, ಹೆಂಡತಿ ಮಕ್ಕಳು ಅವನಿಗೂ ಇರ್ತಾರಲ್ವಾ, ಸದ್ಯಕ್ಕೆ ಕಣ್ ತಪ್ಪಿಸ್ಕೊಂಡಿರ್ತಾನೆ, ಯಾಮಾರ್ಸಿರ್ತಾನಷ್ಟೇ, ಸಿಗ್ತಾನೆ. ಆದರೆ ಇವ್ರುಗಳು ಇಷ್ಟೊಂದು ಬೇಜವಾಬ್ದಾರಿಯಾಗಿ ವರ್ತಿಸ್ತಾ ಇದ್ರು ಕೂಡ ಏನ್ ಆಕ್ಷನ್ ತಗೊಂಡಿದ್ದೀರಿ? ಲೈಸೆನ್ಸ್ ಕಿತ್ಕೊಂಡು ಅಥವಾ ಇನ್ನೊಂದು ಏನಾದರೂ ಮಾಡಿದ್ರೆ ಸರಿಯಾಗುತ್ತೆ. ಈಗ ಸಾಮಾನ್ಯ ಜನ ಆಕ್ಸಿಡೆಂಟ್ ಮಾಡ್ತಾರೆ ಅಂದ್ಕೊಳ್ಳಿ, ಅವ್ರಗಳಿಗೂ ಹಿಂಗೆ ನೀವು ಕರುಣೆ ತೋರಿಸ್ತೀರಾ? ಮೋರ್ ಡೀಟೇಲ್ಸ್ ನನ್ನ ಕಲಿಗೆ ಉಲ್ಲಾಸ್ ನೀಡ್ತಾರೆ. ಉಲ್ಲಾಸ್, BMTC ನಾನು ಅವತ್ತಿಂದಲೂ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ, ಇವ್ರು ಜನರ ಸೇವೆಗಿದ್ದಾರ, ಜನರ ಸಾವಿಗಿದ್ದಾರ ಅಂತ. ವಾರಕ್ಕೆ 2 ಹೆಣ ಹೆಂಗು ಬಿದ್ರೆ ಯಾಕೆ? ಕಾರಣ ಯಾರು ಓದ್ಕೊಳ್ತಾ ಇಲ್ಲ. ಪರಿಣಾಮಗಳು ಏನಾಗ್ತಾ ಇದೆ? ಇಷ್ಟೊಂದು ನೆಗ್ಲಿಜೆನ್ಸಿ ಯಾಕೆ? ಏನ್ ಮಾಡ್ತಾ ಇದೆ BMTC ಈ ಸಾವಿಗೆ? ವಿದ್ಯಾ, ಕಳೆದ ಜನವರಿಯಿಂದ ನಾವು ನೋಡ್ತಾ ಹೋಗೋದಾದ್ರೆ BMTCಗೆ ಬೆಂಗಳೂರಿನಲ್ಲಿ ಸುಮಾರು 50ಕ್ಕೂ ಹೆಚ್ಚು ಅಮಾಯಕ ಜೀವಗಳು ಬಲಿಯಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಪ್ರಮುಖವಾಗಿ BMTC ಅಪಘಾತಗಳ ಯಾವ ಬಸ್ಗಳಿಂದ ಆಗ್ತಾ ಇದೆ ಅನ್ನುವಂಥದ್ದು ನಾನು ಗಮನಿಸ್ತಾ ಹೋಗೋದಾದ್ರೆ 99% ಆಕ್ಸಿಡೆಂಟ್ ಆಗಿರುವಂಥದ್ದು BMTC ಎಲೆಕ್ಟ್ರಿಕ್ ಬಸ್ಗಳಿಂದ ಆಗ್ತಾ ಇದೆ ಅನ್ನುವಂಥದ್ದು. ಸ್ವತಃ ಈ ಒಂದು ವಿಚಾರವನ್ನ ಸಾರಿಗೆ ಸಚಿವ ರಾಮ್ ಲಿಂಗಾರೆಡ್ಡಿನೂ ಕೂಡ ಒಪ್ಕೊಂಡಿದ್ದಾರೆ. ಅದಕ್ಕೆ ಅವರೊಂದಷ್ಟು ಕಾರಣ ಕೊಡ್ತಾರೆ. BMTC ಎಲೆಕ್ಟ್ರಿಕ್ ಬಸ್ಗಳನ್ನು ಓಡಾಟ ಮಾಡಿಸ್ತಾ ಇದ್ದೀವಿ, ಅದರಲ್ಲಿ ಚಾಲಕರೇನಿರ್ತಾರೆ ಅವರು ನಮ್ಮ ಸಾರಿಗೆ ಸಂಸ್ಥೆಗೆ ಸೇರಿರಂತಹ ಸಿಬ್ಬಂದಿ ಆಗಿರೋದಿಲ್ಲ, ಅವರು ಬೇರೆ ಬೇರೆ ವಾಹನಗಳನ್ನು ಓಡಿಸಿರ್ತಾರೆ. ಅವರಿಗೆ BMTC ಬಸ್ಗಳನ್ನು ನಾವು ಓಡಿಸೋಕೆ ಕೊಟ್ಟಿರೋದ್ರಿಂದ ಅವರಿಗೆ ಈ ಒಂದು ಬಸ್ಗಳನ್ನು ಅಂದರೆ ಎಲೆಕ್ಟ್ರಿಕ್ ಬಸ್ಗಳನ್ನು ಓಡಿಸ್ಲಿಕ್ಕೆ ಅವರಿಗೆ ಸಾಧ್ಯ ಆಗೋದಿಲ್ಲ. ಹಾಗಾಗಿನೇ ಆಕ್ಸಿಡೆಂಟ್ಗಳು ಆಗ್ತಾ ಇದೆ ಅನ್ನುವಂಥ ಒಂದು ಮಾತನ್ನು ಸ್ವತಃ ಅವರೇ ಒಪ್ಕೊಳ್ತಾರೆ. ಜೊತೆಗೆ ಅವರು ಇನ್ನೊಂದು ಮಾತನ್ನು ಹೇಳ್ತಾರೆ, BMTCಯ ಚಾಲಕರಿಗೆ ನಾವು ಟ್ರೈನಿಂಗ್ ಅನ್ನು ಕೊಡುವಂಥ ಕೆಲಸವನ್ನ ಮಾಡ್ತೀವಿ. ಅಂದರೆ ಈಗಾಗಲೇ ನಮ್ಮ ಸಂಸ್ಥೆಯಲ್ಲಿ ಬಹುತೇಕ ಸಿಬ್ಬಂದಿಗಳು ಚಾಲಕರಿಗೆ ನಾವು ಟ್ರೈನಿಂಗ್ ಅನ್ನು ಕೊಡ್ತಾ ಇದ್ದೀವಿ. ಅದೇ ಒಂದು ಮಾದರಿ
ಜವಾಬ್ದಾರಿಯಲ್ಲಿನೇ ನಾವು ಟ್ರೈನಿಂಗನ್ನು ಕೊಡ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಆದರೆ ಇದುವರೆಗೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ಆ ಒಬ್ಬ ಚಾಲಕ ಏನಿದ್ದಾರೆ ಅವರು BMTC ಸಂಸ್ಥೆಗೆ ಸೇರಿರೋದಿಲ್ಲ. ಅವರು ಗುತ್ತಿಗೆ ಆಧಾರದ ಮೇಲೆ BMTC ಬಸ್ಗಳನ್ನು ಓಡಿಸ್ತಾ ಇರ್ತಾರೆ. ಎಲೆಕ್ಟ್ರಿಕ್ ಬಸ್ಗಳು ಬೆಂಗಳೂರಿನಲ್ಲಿ ಯಾವ ರೀತಿ ಇದೆ ಅಂತಂದರೆ ಎಲೆಕ್ಟ್ರಿಕ್ ಬಸ್ಗಳನ್ನು ಓಡಾಟ ಅದರದ್ದು ಮೇಂಟೈನನ್ನು ಮಾಡ್ತಾ ಇರುವಂಥದ್ದು ಯಾವ ಸಂಸ್ಥೆ BMTCಗೆ ಎಲೆಕ್ಟ್ರಿಕ್ ಬಸ್ಸನ್ನು ಕೊಟ್ಟಿದೆ ಆ ಒಂದು ಸಂಸ್ಥೆನೇ ಅದನ್ನು ನಿರ್ವಹಣೆ ಮಾಡ್ತಾ ಇರುತ್ತೆ. ಚಾಲಕರನ್ನು ಕೂಡ ಆ ಒಂದು ಸಂಸ್ಥೆನೇ ನೇಮಕ ಮಾಡಿ BMTC ರೂಟ್ಗಳಿಗೆ ಬಸ್ಗಳನ್ನು ಓಡಾಟ ಮಾಡುವಂಥ ಕೆಲಸವನ್ನು ಮಾಡಿಸಿದೆ. ಆದರೆ ನಿರ್ವಾಹಕರು ಮಾತ್ರ BMTC ಸಂಸ್ಥೆಗೆ ಸೇರಿರುವಂಥವರಾಗಿರ್ತಾರೆ. ಹೀಗಾಗಿ ಚಾಲಕರು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅನ್ನುವಂಥ ಒಂದು ಸಮಜಾಯಿಷಿಯನ್ನು ಕೊಡುವಂಥ ಕೆಲಸವನ್ನು ಸ್ವತಃ ಸಾರಿಗೆ ಸಚಿವರು ಕೊಡ್ತಿದ್ದಾರೆ. ಜೊತೆಗೆ BMTC MDನೂ ಕೂಡ ಕೊಡ್ತಿದ್ದಾರೆ. ಇನ್ನೊಂದು ಪ್ರಮುಖವಾದಂಥ ಯಾಕೆ ನಾವು ಈ ರೀತಿಯಾದಂಥ ಒಂದು ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇದೆ ಅಂತಂದರೆ ಬಹುತೇಕ BMTC ಎಲೆಕ್ಟ್ರಿಕ್ ಬಸ್ಗಳನ್ನು ಓಡಿಸ್ತಾ ಇರುವಂತಹ ಚಾಲಕರಿಗೆ ಬಸ್ಗಳನ್ನು ಓಡಿಸಿ ಯಾವುದೇ ರೀತಿಯಾದಂಥ ಒಂದು ಅನುಭವ ಇರೋದಿಲ್ಲ. ಆದರೆ ಬೇರೆ ಬೇರೆ ವಾಹನಗಳನ್ನು ಓಡಿಸಿರ್ತಾರೆ. ಆದರೆ ಬೆಂಗಳೂರಿನ ಟ್ರಾಫಿಕ್ ಆಗಿರ್ಬೋದು, ಬೆಂಗಳೂರಿನ ರಸ್ತೆಗಳಿಗೆ ಅನುಗುಣವಾಗಿ ಅದಕ್ಕೆ ಹೊಂದ್ಕೊಂಡಂತೆ ಬಸ್ಗಳನ್ನು ಓಡಿಸಿ ಅವರಿಗೆ ಯಾವುದೇ ರೀತಿಯಾದಂತಹ ಒಂದು ಅನುಭವ ಇರೋದಿಲ್ಲ. ಆ ಒಂದು ಅನುಭವದ ಕೊರತೆನೂ ಕೂಡ ಈ ರೀತಿಯಾದಂತಹ ಪದೇ ಪದೇ ಸರಣಿ ಅಪಘಾತಗಳಿಗೆ ಕಾರಣ ಆಗ್ತಾ ಇದೆ ಅನ್ನುವಂತಹ ಒಂದು ಮಾತನ್ನು ತಜ್ಞರು ಹೇಳ್ತಿದ್ದಾರೆ. ಮತ್ತೊಂದು ಕಡೆಗಳಲ್ಲಿ ನಾವು ಇವತ್ತು BMTCಯಿಂದ 2 ಆಕ್ಸಿಡೆಂಟ್ ಆಗಿದೆ. ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ಸರಣಿ ಅಪಘಾತ ಆಗಿದೆ. ಅದನ್ನು ನಾವು ಗಮನಿಸ್ತಾ ಹೋದಾಗ ಎಲ್ಲೋ ಒಂದು ಕಡೆ ಚಾಲಕರಿಗೆ ಆ ಒಂದು ಹೆವಿ ಬಸ್ಗಳನ್ನು ಅಂದರೆ ಈಗ ಯಾವುದೋ ಒಂದು ಸಣ್ಣ ಕಾರನ್ನು ಓಡಿಸ್ತಾ ಇರ್ತಾರೆ, ಯಾವುದೋ ಮ್ಯಾಕ್ಸಿ ಕ್ಯಾಬನ್ನು ಓಡಿಸ್ತಾ ಇರ್ತಾರೆ, ಅಂಥವ್ರನ್ನ ಕಡಿಮೆ ಸಂಬಳಕ್ಕೆ BMTC ಎಲೆಕ್ಟ್ರಿಕ್ ಬಸ್ಗಳಿಗೆ ಅವ್ರನ್ನ ಆ ಒಂದು ಜವಾಬ್ದಾರಿಯನ್ನು ಬಸ್ಸನ್ನು ಓಡಿಸುವಂಥ ಜವಾಬ್ದಾರಿಯನ್ನು ಕೊಡುವಂಥ ಕೆಲಸ ಆಗ್ತಾ ಇದೆ. ಇದು ಈ ರೀತಿಯಾದಂಥ ಪದೇ ಪದೇ BMTC ಬಸ್ಗಳು ಆಕ್ಸಿಡೆಂಟ್ ಆಗೋಕ್ಕೆ ಕಾರಣ ಅನ್ನುವಂತಹ ಒಂದು ಚರ್ಚೆ ಉದ್ಭವ ಆಗ್ತಾ ಇದೆ. ಜೊತೆಗೆ ಸಾರಿಗೆ ಸಚಿವರು ಯಾವಾಗ ಪ್ರತಿ ಬಾರಿನೂ ಕೂಡ BMTC ಬಸ್ಗಳಿಂದ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇದೆಯಲ್ಲ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಅವ್ರು ಹೇಳುವಂಥದ್ದು ಚಾಲಕರು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ನಮ್ಮ ಸಂಸ್ಥೆಯ ಸಿಬ್ಬಂದಿ ಅಲ್ಲ, ಅವರನ್ನು ಗುತ್ತಿಗೆ ಆಧಾರದ ಮೇಲೆ ನಾವು ನೇಮಕವನ್ನು ಮಾಡ್ಕೊಂಡು ಆ ಬಸ್ಗಳನ್ನು ಓಡಿಸುವಂಥ ಕೆಲಸ ಆಗ್ತದೆ ಅವರಿಗೆ. ಅಂದರೆ BMTC MDಗೆ ನಾನು ಹೇಳಿದ್ದೀನಿ, ಇತರ ಸಿಬ್ಬಂದಿ ಅಂದರೆ ನಮ್ಮ ಸಂಸ್ಥೆಗೆ ಸೇರಿರುವಂಥ ಸಿಬ್ಬಂದಿಗಳಿಗೆ ನಾವು ಯಾವ ರೀತಿಯಾದಂಥ ಒಂದು ಟ್ರೈನಿಂಗನ್ನು ಕೊಡ್ತೀವಿ ಅದೇ ಮಾದರಿಯಲ್ಲಿ ಟ್ರೈನಿಂಗನ್ನು ಕೊಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದೀವಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಬಿಟ್ಟರೆ ಅಧಿಕೃತವಾಗಿ ಅವರಿಗೆ ಬೇಕಾದಂಥ ಅಂದರೆ ಹೆವಿ ಬಸ್ಗಳನ್ನು ಓಡಿಸುವಂತಹ ಅನುಭವ ಏನು ಬೇಕಾಗುತ್ತೆ, ಅದಕ್ಕೆ ಒಂದಷ್ಟು ತರಬೇತಿ ಬೇಕಾಗುತ್ತೆ. ಆ ಒಂದು ತರಬೇತಿಯನ್ನು ಕೊಡುವಂಥ ವಿಚಾರದಲ್ಲಿ BMTC ಮುಂದಾಗ್ತಾ ಇಲ್ಲ ಅನ್ನುವಂತಹ ಆರೋಪನೂ ಕೂಡ ಕೇಳಿಬರ್ತಿದೆ. ಈ ಒಂದು ಆರೋಪದಿಂದನೇ ಪ್ರತಿ ಬಾರಿ ಅಂದರೆ ನಾವು ದಿನ ಬೆಳಗಾದ್ರೆ ಸಾಕು BMTC ಅಲ್ಲಿ ಯಾವುದೋ ಒಂದು ಅನಾಹುತವನ್ನು ಮಾಡ್ತು, ಇಲ್ಲಿ ಯಾವುದೋ ಒಂದು ಅನಾಹುತವನ್ನು ಮಾಡ್ತು ಅನ್ನುವಂಥ ಒಂದು ಮಾತುಗಳನ್ನು ಕೇಳ್ತಾ ಇದ್ದೀವಿ. ಅಂದರೆ ಎಲ್ಲೊಂದು ಕಡೆ ಸೇವೆಯನ್ನು ಕೊಡುವಂತಹ ನಮ್ಮ ಉದ್ದೇಶ ಏನಂತಂದರೆ ಸೇವೆಯನ್ನು ಕೊಡ್ತೀವಿ ಅನ್ನುವಂಥ ಒಂದು ಮಾತನ್ನು ಪ್ರತಿ ಬಾರಿ BMTC ಹೇಳ್ತಾ ಇದೆ. ಆದರೆ BMTC ಬಸ್ಗಳು ರಸ್ತೆ ಮೇಲೆ ಇಳಿದು ಓಡಾಟವನ್ನು ಮಾಡ್ತಿದ್ದಾವೆ ಅಂತಂದರೆ ಅದು ಸೇವೆಯನ್ನು ಕೊಡೋದಿಲ್ಲ, ಬದಲಾಗಿ ಅಮಾಯಕ ಜೀವಗಳನ್ನು ಬಲಿಗೆ ತೆಗೆದುಕೊಳ್ಳುವಂಥ ಕೆಲಸ ಆಗ್ತಾ ಇದೆ. ಅದನ್ನೇ ಒಂದು ರೀತಿ ಪ್ರವೃತ್ತಿಯನ್ನಾಗಿ ಮಾಡ್ಕೊಂಡಿದೆ BMTC ಬಸ್ಗಳು ಅನ್ನುವಂತಹ ಒಂದು ಆರೋಪ ಸಾರ್ವಜನಿಕ ವಲಯದಿಂದ ಕೇಳಿಬರ್ತಿದೆ. ತಮ್ಮದಲ್ಲದ ತಪ್ಪಿಗೆ ಯಾರೋ ಮಾಡಿರುವಂಥ ತಪ್ಪಿಗೆ BMTC ಬಸ್ಗಳಿಗೆ ಬಲಿಯಾಗುವಂಥ ಸಂಖ್ಯೆ ಹೆಚ್ಚಾಗ್ತದೆ. ಇವತ್ತು ಕೂಡ 9 ವರ್ಷದ ಬಾಲಕಿ ಬಲಿಯಾಗಿರುವಂಥದ್ದು. ಮತ್ತೊಂದು ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸರಣಿ ಅಪಘಾತ ಆಗುವಂಥ ಕೆಲಸ ಆಗ್ತದೆ. ಅಂದರೆ ಒಂದು ಕಡೆ ಗಂಭೀರವಾದಂಥ ಅಪಘಾತಗಳಾಗ್ತಿದ್ದಾವೆ. ಅಂದರೆ ನಾನು ಆಗಲೇ ಹೇಳಿದೆ, ಸುಮಾರು 50 ಜನವರಿಯಿಂದ ನಾವು ಇಲ್ಲಿವರೆಗೂ ನಾವು ನೋಡ್ತಾ ಹೋಗೋದಾದ್ರೆ ಸುಮಾರು 50ಕ್ಕೂ ಹೆಚ್ಚು ಅಮಾಯಕ ಜೀವಗಳು BMTC ಬಸ್ಸಿಗೆ ಬಲಿಯಾಗಿದ್ದಾವೆ. ಬಲಿಯಾದವ್ರ ಸಂಖ್ಯೆ ನಾನು ಹೇಳ್ತಾ ಇದ್ದೀನಿ. ಆದರೆ ಇದಕ್ಕಿಂತ 2ರಷ್ಟು ಅಮಾಯಕ ಜೀವಗಳು ಅಂದರೆ ಅಪಘಾತ ಆಗಿ ಕೈಕಾಲನ್ನು ಮುರ್ಕೊಂಡಂಥದ್ದಾಗಿರ್ಬೋದು, ಅಥವಾ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇರುವಂಥದ್ದಾಗಿರ್ಬೋದು, ಅಥವಾ ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆ ವಾಹನಗಳಿಗೆ ಗುದ್ದಿ ಅವು ಸಾಕಷ್ಟು ತೊಂದರೆಗೆ ಈಡಾಗಿರುವಂಥ ಸನ್ನಿವೇಶಗಳು ಕೂಡ ಸೃಷ್ಟಿ ಆಗ್ತದೆ. ಎಲ್ಲೋ ಒಂದು ಕಡೆ ಅವರಿಗೆ ಅಂದರೆ ನಾನು ಯಾಕೆ ಪದೇ ಪದೇ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ BMTC ಎಲೆಕ್ಟ್ರಿಕ್ ಬಸ್ಗಳನ್ನು ಓಡಾಟ ಮಾಡ್ತಾ ಇರುವಂತಹ ಚಾಲಕರಿಗೆ ಅನುಭವದ ಕೊರತೆ ಎದ್ದು ಕಾಣ್ತಾ ಇದೆ. ಆ ಒಂದು ಅನುಭವದ ಕೊರತೆಯಿಂದ ಈ ರೀತಿಯಾದಂತಹ ಅಪಘಾತಗಳು ಮರುಕಳಿಸ್ತಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ವಿದ್ಯಾ, ಓಕೆ, ಧನ್ಯವಾದ ಉಲ್ಲಾಸ್ ಡೀಟೇಲ್ಸ್ಗೆ. ಸೇವೆ ಕೊಡ್ತೀವಿ ಅಂದವರು ಸಾವಿಗೆ ತಳ್ತಾ ಇದ್ದೀರಲ್ಲ, ಯಾರು ಜವಾಬ್ದಾರಿಯನ್ನು ಹೊತ್ಕೊಳ್ತೀರಿ ಇದ್ರ ಬಗ್ಗೆ?